ಬೆಂಗಳೂರು ನಗರ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡೆದಿದೆ. ಕೆಂಪೇಗೌಡರು ಸ್ಥಾಪಿಸಿದ ಬೆಂಗಳೂರು ಇಂದು ವಿರಾಟ್ ಸ್ವರೂಪದಲ್ಲಿ ಬೆಳೆದು ಅವರು ಕಂಡ ಕನಸುಗಳನ್ನು ನನಸಾಗಿಸಿ ವಿಶ್ವ ಮಾನ್ಯತೆ ಪಡೆದಿರುವುದರಿಂದ ನಗರದ ಬೆಳವಣಿಗೆಯ ಜೊತೆಗೆ ಸ್ಥಾಪಕ ಕೆಂಪೇಗೌಡರ ಹೆಸರು ಕೂಡ ಜಗದ್ವಿಖ್ಯಾತವಾಗಿದೆ. ಯಲಹಂಕ ಪ್ರಭುಗಳ ಮೂಲದ ಬಗ್ಗೆ ಹಲವಾರು ಐತಿಹ್ಯಗಳು ಇವೆ. 1ನೆಯ ಕೆಂಪೇಗೌಡರು ಜನಿಸಿದ್ದು 1510ರಲ್ಲಿ. ಗುರುಗಳಾದ ಐಗಂಡಪುರದ ಮಾಧವ ಭಟ್ಟರ ಆಶ್ರಮಕ್ಕೆ ಬಾಲಕ ಕೆಂಪೇಗೌಡರನ್ನು ತಂದೆ ಕೆಂಪನಂಜೇಗೌಡ ವಿದ್ಯಾರ್ಜನೆಗಾಗಿ ಸೇರಿಸುತ್ತಾರೆ. ಶಿಸ್ತಿನ ಮೂರ್ತಿಯೂ ಆದ ಕೆಂಪೇಗೌಡರಿಗೆ ಗುರುಗಳು ಎಲ್ಲ ವಿದ್ಯೆಯನ್ನು ಕಲಿಸುತ್ತಾರೆ. ರಾಜ್ಯ ಸೂತ್ರಗಳನ್ನು ವಹಿಸಿಕೊಳ್ಳುವ ಎಲ್ಲ ಅರ್ಹತೆ ಮತ್ತು ದಕ್ಷತೆಗಳನ್ನು ಪಡೆದುಕೊಂಡು ಕೆಂಪೇಗೌಡರು ಗುರುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯ.